ದಿಲ್ಲಿಯ ಮೇಲೆ ದಾಳಿ ನಡೆದ ಮೇಲೆ ಆಪರೇಷನ್ ಸಿಂಧೂರ್ಗಿಂತಲೂ ದೊಡ್ಡ ಪ್ರತೀಕಾರಕ್ಕೆ ಭಾರತ ಸಿದ್ಧವಾಗ್ತಿದೆ. ಆದರೆ ಇದೇ ಸಮಯದಲ್ಲಿ ಇಸ್ರೇಲ್ ಯುದ್ಧ ಪ್ರಕಟಣೆಯಂತೆ ಮಾತನಾಡಿದೆ. ತಾಲಿಬಾನ್ ಹುಂಕಾರದಿಂದ ಪಾಕಿಸ್ತಾನಕ್ಕೆ ಗಾಬರಿ ಹಿಡಿದಿದೆ. ಭಾರತ ಪಾಕಿಸ್ತಾನ ಗಡಿ ಬಳಿ ಯುದ್ಧಾಭ್ಯಾಸ ಶುರು ಮಾಡುತ್ತಿದ್ದಂತೆ ಪಾಕ್ ಮೀಡಿಯಾದಲ್ಲಿ ಗೊಂದಲ ಶುರುವಾಯಿತು. ಸ್ನೇಹಿತರೆ, ದಿಲ್ಲಿಯ ಗಾಳಿಯಲ್ಲಿ ಈಗಿರುವ ಉದ್ವಿಗ್ನತೆ ಕೆಂಪು ಕೋಟೆಯ ಗೋಡೆಗಳ ಕಂಟೆಯೂ ಗಟ್ಟಿಯಾಗಿದೆ. ರಾಜಧಾನಿಯ ಮೇಲೆ ನಡೆದ ಈ ಕೊಲೆಗಡುಕ ದಾಳಿಯ ನಂತರ ಒಂದು ನಿಶ್ಶಬ್ದ ಆವರಿಸಿದೆ. ಆದರೆ ಇದು ದೊಡ್ಡ ಚಂಡಮಾರುತಕ್ಕೆ ಮುಂಚಿನ ನಿಶ್ಶಬ್ದದಂತೆ. ಒಂದೆಡೆ ಭಾರತದ ಸಹನೆ ಪೂರ್ತಿ ಮುಗಿದಿದೆ. ಇನ್ನೊಂದೆಡೆ ಗಡಿ ಆಚೆ ರಾವಲ್ಪಿಂಡಿ, ಇಸ್ಲಾಮಾಬಾದ್ ನಾಯಕರಿಗೆ ರಾತ್ರಿ ನಿದ್ರೆ ಹಾರಿಹೋಗಿದೆ. ಅವರನ್ನು ಹೆದರಿಸುತ್ತಿರುವುದು ಭಾರತದ ಪ್ರತಿಕ್ರಿಯೆ ಏನು ಅಂತ. ಯಾಕೆಂದರೆ ಅವರಿಗೆ ಗೊತ್ತು, ಭಾರತದ ರಿಯಾಕ್ಷನ್ 2025 ಮಟ್ಟದ್ದಾಗಿರುತ್ತೆ. ಇದು ಸಣ್ಣ ಸರ್ಜಿಕಲ್ ಸ್ಟ್ರೈಕ್ ಅಥವಾ ಏರ್ ಸ್ಟ್ರೈಕ್ನಂತೆ ಅಲ್ಲ. ಇದು ದಶಕಗಳ ಕಾಲ ಹೃದಯದಲ್ಲಿ ಭಯ ಹುಟ್ಟಿಸುವ ಪ್ರತೀಕಾರವಾಗುತ್ತೆ. ಈ ಬಾರಿ ಆಟದ ಮೈದಾನ ಹೊಸದು, ಆಟಗಾರರು ಕೂಡ ಹೊಸವರು. ಈ ಬಾರಿ ಭಾರತದ ಜೊತೆಗೆ 2 ಶಕ್ತಿಗಳು ನಿಂತಿವೆ. ಅವುಗಳ ಹೆಸರು ಕೇಳಿದರೆ ಪಾಕಿಸ್ತಾನಕ್ಕೆ ಬೆವರ ಬರುತ್ತೆ. ಒಂದು ಇಸ್ರೇಲ್, ಮತ್ತೊಂದು ತಾಲಿಬಾನ್. ಪಾಕಿಸ್ತಾನ ಭಾರತ ಗಡಿ ಬಳಿ ಈಗಾಗಲೇ ನಡೆಯುತ್ತಿರುವ ಯುದ್ಧಾಭ್ಯಾಸ ಒಂದೇ ಸಾರಿ ಇನ್ನಷ್ಟು ಆಕ್ರಮಣಕಾರಿಯಾಗಿ ಬದಲಾಯಿತು. ಚಿರಂಗಿಗಳ ಗರ್ಜನೆ, ಯುದ್ಧ ವಿಮಾನಗಳ ಧ್ವನಿ ತೀವ್ರ ಮಟ್ಟಕ್ಕೆ ಏರಿದೆ. ಇದು ಕೇವಲ ಅಭ್ಯಾಸವಲ್ಲ, ಇದು ಪಾಕಿಸ್ತಾನಕ್ಕೆ ತೆರೆದ ಸಂದೇಶದಂತೆ. ಆದರೆ ಪ್ರಶ್ನೆ ಏನು ಅಂತಂದರೆ, ಈ ಬಾರಿ ಭಾರತ ಏನು ಮಾಡಲಿದೆ? ಪಾಕಿಸ್ತಾನ ಯಾಕೆ ಇಷ್ಟು ಹೆದರ್ತಿದೆ? ಇಸ್ರೇಲ್, ತಾಲಿಬಾನ್ ಏನು ಹೇಳಿದರು? ಪ್ರಪಂಚದಲ್ಲಿ ಗೊಂದಲ ಯಾಕೆ ಶುರುವಾಯಿತು? ಈ ಬಾರಿ ಭಾರತ ಬ್ರಹ್ಮಾಸ್ತ್ರದ ಜೊತೆಗೆ ಯಾವ ಹೊಸ ಆಯುಧಗಳನ್ನು ಬಳಸಲು ಸಿದ್ಧವಾಗ್ತಿದೆ? ಈ ಪ್ರಶ್ನೆಗಳೆಲ್ಲಕ್ಕೂ ಉತ್ತರ ಈ ವಿಡಿಯೋದಲ್ಲಿ ತಿಳಿಯೋಣ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ದೇಶ ಹಿತಕ್ಕಾಗಿ ಒಂದು ಲೈಕ್ ಮಾಡಿ. ಕಾಮೆಂಟ್ನಲ್ಲಿ ಜೈ ಹಿಂದ್, ಜೈ ಭಾರತ್ ಅಂತ ಬರೆಯಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ದಿಲ್ಲಿಯ ಐತಿಹಾಸಿಕ ಕೆಂಪು ಕೋಟೆ ಪ್ರದೇಶದಲ್ಲಿ ನಡೆದ ಭಯಾನಕ ಸ್ಫೋಟ ಕೇವಲ ದಾಳಿಯಲ್ಲ. ಇದು ಭಾರತದ ಹೃದಯದ ಮೇಲೆ, ಅದರ ಸಾರ್ವಭೌಮತ್ವದ ಮೇಲೆ ನೇರ ದೆಬ್ಬೆ. ಈ ಸುದ್ದಿ ಹರಡುತ್ತಿದ್ದಂತೆ ಪ್ರಪಂಚಾದ್ಯಂತ ಭಾರತಕ್ಕೆ ಬೆಂಬಲದ ಅಲೆಗಳು ಏರಿದವು. ಆದರೆ ಈ ಬಾರಿ ಬಂದ 2 ಪ್ರಕಟಣೆಗಳು ಪಾಕಿಸ್ತಾನಕ್ಕೆ ನಿದ್ರೆ ಹಾರಿಸ್ತಿವೆ. ಮೊದಲನೆಯದು ಭಾರತದ ಆಪ್ತಮಿತ್ರ ಇಸ್ರೇಲ್ನಿಂದ ಬಂದಿದೆ. ಇಸ್ರೇಲ್ ವಿದೇಶಾಂಗ ಸಚಿವ ಗಿಡಿಯನ್ ಸಾರ್ ಈ ದಾಳಿಯನ್ನು ಖಂಡಿಸುವುದಷ್ಟೇ ಅಲ್ಲ, ಯುದ್ಧ ಪ್ರಕಟಣೆಯಂತೆ ಮಾತನಾಡಿದರು. ಅವರು ಸ್ಪಷ್ಟವಾಗಿ ಬರೆದರು, ಇಸ್ರೇಲ್ ಈ ಹೋರಾಟದಲ್ಲಿ ಭಾರತದ ಜೊತೆಗಿದೆ ಅಂತ. ಇದು ಖಾಲಿ ಮಾತುಗಳಲ್ಲ. ನೆನಪಿಡಿ, ಆಪರೇಷನ್ ಸಿಂಧೂರ್ನು ಇಸ್ರೇಲ್ ಭಾರತಕ್ಕೆ ತೆರೆದ ಬೆಂಬಲ ನೀಡಿತ್ತು. ಈ ಬಾರಿ ಮತ್ತೆ ಇಸ್ರೇಲ್ ಸಂದೇಶ ಕೊಟ್ಟಿದೆ, ಭಾರತದ ಶತ್ರುಗಳು ಇಸ್ರೇಲ್ ಶತ್ರುಗಳೇ ಅಂತ. ಇಸ್ರೇಲ್ನ ಈ ತೆರೆದ ಬೆಂಬಲ ಪಾಕಿಸ್ತಾನಕ್ಕೆ ಕೆಟ್ಟ ಕನಸಿನಂತೆ. ಯಾಕೆಂದರೆ ಅವರಿಗೆ ಗೊತ್ತು, ಇಸ್ರೇಲ್ ಗೂಢಚಾರ ಸಂಸ್ಥೆ ಮೊಸಾದ್ ಇಸ್ರೇಲ್ ಆಯುಧಗಳು ಅಂದರೆ ಕೆಲಸ ಮುಗಿಯುತ್ತೆ. ಆದರೆ ನಿಜವಾದ ಭೂಕಂಪ ಮತ್ತೊಂದು ಪ್ರಕಟಣೆಯಿಂದ ಬಂದಿತು, ಅಫ್ಘಾನಿಸ್ತಾನದಿಂದ. ತಾಲಿಬಾನ್ ಸರ್ಕಾರ ಈ ಸ್ಫೋಟವನ್ನು ತೀವ್ರವಾಗಿ ಖಂಡಿಸಿತು. ಇದೇ ತಾಲಿಬಾನ್ನು ಪಾಕಿಸ್ತಾನ ಬೆಳೆಸಿ ದೊಡ್ಡದು ಮಾಡಿತ್ತು. ಆದರೆ ಈ ಬಾರಿ ಆ ತಾಲಿಬಾನ್ ಪಾಕಿಸ್ತಾನಕ್ಕೆ ವಿರುದ್ಧವಾಗಿ ಭಾರತದ ಜೊತೆ ನಿಂತಿದೆ. ತಾಲಿಬಾನ್ ಪ್ರಕಟಣೆ ಪಾಕಿಸ್ತಾನದ ಮುಖಕ್ಕೆ ಗಟ್ಟಿ ಕಪಾಳ ಮೋದಿಯಂತೆ. ಅದರ ಧ್ವನಿ ಪ್ರಪಂಚಾದ್ಯಂತ ಕೇಳಿಸಿತು. ಯಾಕೆಂದರೆ ಇದು ಭಾರತದ ನಿಶ್ಶಬ್ದ ರಾಜತಾಂತ್ರಿಕ ಗೆಲುವಿನಂತೆ. ಈ ಬಾರಿ ಪಾಕಿಸ್ತಾನ ರಾಜಕೀಯವಾಗಿ ಪ್ರಪಂಚದಲ್ಲಿ ಒಂಟಿಯಾಗಿ ನಿಂತಿದೆ. ಚೀನಾ ಪಾಕಿಸ್ತಾನದ ಆಲ್ ವೆದರ್ ಫ್ರೆಂಡ್ ನಟನೆ ಮಾಡ್ತಿದೆ ಅಲ್ವೇ? ಆದರೆ ಅದು ಈಗ ಪಾಕಿಸ್ತಾನವನ್ನು ಒಂಟಿ ಮಾಡಿದೆ. ಚೀನಾ ವಿದೇಶಾಂಗ ಸಚಿವಾಲಯ ಹೇಳಿತು, ನಾವು ಆಶ್ಚರ್ಯಪಟ್ಟೆವು ಅಂತ. ಈ ಆಶ್ಚರ್ಯ ಅವರ ಆಶ್ಚರ್ಯವಲ್ಲ, ಭಯ ತೋರಿಸ್ತಿದೆ. ಚೀನಾಗೂ ಅರ್ಥವಾಯ್ತು, ಭಾರತ ಇನ್ನೂ ಕಾನೂನುಬದ್ಧವಾಗಿ ಕೂರಲ್ಲ. ಯುದ್ಧ ಶುರುವಾದರೆ ಭಾರತದ ಹೆಚ್ಚಿದ ಶಕ್ತಿಯನ್ನು ತಡೆಯುವುದು ಅಸಾಧ್ಯ. ಮಾಲ್ದೀವ್ಸ್ ಅಧ್ಯಕ್ಷ ಮೊಯ್ಜು ನಿನ್ನೆವರೆಗೂ ಭಾರತ ವಿರೋಧಿ ಮಾತನಾಡಿದ್ದ ಅಲ್ವೇ? ಅವನಿಗೂ ಬಲವಂತವಾಗಿ ಸಹಾನುಭೂತಿ ತೋರಿಸಬೇಕಾಯಿತು. ಇದೇ ಭಾರತದ ಹೊಸ ಶಕ್ತಿಯ ಜೋಶ್ನಂತೆ. ಶತ್ರುವೇ ಆಗಲಿ ಮಿತ್ರನೇ ಆಗಲಿ, ಈ ಬಾರಿ ಎಲ್ಲರೂ ಭಾರತದ ಬಲದ ಮುಂದೆ ತಲೆಬಾಗಬೇಕು. ಪಾಕಿಸ್ತಾನದಲ್ಲಿ ಇಷ್ಟು ಗೊಂದಲ ಯಾಕೆ ಶುರುವಾಯ್ತು ಅಂತ ಹೇಳಿ?
ಇದಕ್ಕೆ ಉತ್ತರ ಪಾಕಿಸ್ತಾನದ ಸ್ವಂತ ಪತ್ರಕರ್ತೆ ಆರ್ಜು ಕಾಜ್ಮಿ ಕೊಟ್ಟಿದ್ದಾರೆ. ಅವರು ಹೇಳಿದ್ದೇ ಪಾಕಿಸ್ತಾನದ ಭಯದ ಒಳಗಿನ ದಾಖಲೆಯಂತೆ. ಅವರು ಸ್ಪಷ್ಟವಾಗಿ ಹೇಳಿದರು, ದಿಲ್ಲಿ ಸ್ಫೋಟಗಳ ನಂತರ ಪಾಕಿಸ್ತಾನ ಸರ್ಕಾರ ಭಯಂಕರವಾಗಿ ಹೆದರಿದೆ. ಅವರಿಗೆ ಭಯ. ಭಾರತ ಈ ಬಾರಿ ಅವರನ್ನು ಆರೋಪಿಗಳ ಸ್ಥಾನದಲ್ಲಿ ನಿಲ್ಲಿಸಲ್ಲ, ನೇರವಾಗಿ ಶಿಕ್ಷೆ ವಿಧಿಸುತ್ತೆ. ಈ ಭಯಕ್ಕೆ ದೊಡ್ಡ ಕಾರಣ ಪಾಕಿಸ್ತಾನದ ಸ್ವಂತ ಕೆಲಸಗಳು. ಪ್ರಪಂಚಾದ್ಯಂತ ದಿಲ್ಲಿಯಲ್ಲಿ ನಡೆದ ಈ ದಾರುಣಕ್ಕೆ ಆಘಾತಕ್ಕೊಳಗಾಯಿತು. ಆದರೆ ಒಂದು ದೇಶ ಮಾತ್ರ ಮೌನವಾಗಿ ಕೂರಿತು, ಅದು ಪಾಕಿಸ್ತಾನ. ಶಹಬಾಜ್ ಶರೀಫ್ ಸರ್ಕಾರ ಸಹಾನುಭೂತಿಯ ಮಾತು ಹೇಳಲಿಲ್ಲ. ಈ ಮೌನವೇ ಅವರ ದೊಡ್ಡ ಒಪ್ಪಿಗೆಯಂತೆ. ಆರ್ಜು ಕಾಜ್ಮಿ ಸರಿಯಾದ ಪ್ರಶ್ನೆ ಎತ್ತಿದ್ದಾರೆ. ನೀವು ಆಘಾತ ಕೂಡ ಹೇಳಲಾರರೆ, ಆದರೆ ಅನುಮಾನ ನಿಮ್ಮ ಮೇಲೆ ಯಾಕೆ ಬರಬಾರದು ಅಂತ. ಪಾಕಿಸ್ತಾನಕ್ಕೆ ಗೊತ್ತು, ಈ ಬಾರಿ ಭಾರತದ ಬಳಿ ಪುರಾವೆಗಳಿವೆ. ಭಾರತದ ತನಿಖಾ ಸಂಸ್ಥೆಗಳು ಎಷ್ಟು ವೇಗವಾಗಿ ಕೆಲಸ ಮಾಡ್ತಿವೆಯೋ ಆ ಸೂಜಿ ನೇರವಾಗಿ ಪಾಕಿಸ್ತಾನ ಕಡೆಗೆ ತೋರಿಸ್ತಿದೆ. ಈ ಬಾರಿ ಭಾರತ ಪೂರ್ತಿ ಖಚಿತ ಸೆಟಲ್ಮೆಂಟ್ ಮೂಡ್ನಲ್ಲಿದೆ. ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಈಗಾಗಲೇ ದಯನೀಯ. ದಿವಾಳಿ ತೆಗೆಯುವ ಅಂಚಿನಲ್ಲಿದೆ. ಅವರ ಸೈನ್ಯ ಅಫ್ಘಾನ್ ಗಡಿಯಲ್ಲಿ ತಾಲಿಬಾನ್ನೊಂದಿಗೆ ಸಿಕ್ಕಿಹಾಕಿಕೊಂಡಿದೆ. ಇಂತಹ ಸಮಯದಲ್ಲಿ ಭಾರತ ಪಶ್ಚಿಮ ಗಡಿಯಲ್ಲಿ ಮೋರ್ಚಾ ತೆರೆದರೆ ಪಾಕಿಸ್ತಾನಕ್ಕೆ ಮೊಣಕಾಲೂರಬೇಕು. ಈ ಭಯದಿಂದಲೇ ಪಾಕಿಸ್ತಾನ ನಾಯಕರು ಈಗ ತಪ್ಪಿಸಿಕೊಳ್ಳುವ ದಾರಿಗಳನ್ನು ಹುಡುಕ್ತಿದ್ದಾರೆ. ಆದರೆ ಭಾರತ ಈ ಬಾರಿ ಎಲ್ಲ ದಾರಿಗಳನ್ನು ಮುಚ್ಚಿದೆ. ಆದರೆ ಭಾರತ ಕೇವಲ ರಾಜತಾಂತ್ರಿಕ ಪ್ರಕಟಣೆಗಳಿಂದಲೇ ಪಾಕಿಸ್ತಾನವನ್ನು ಹೆದರಿಸುತ್ತಿದೆಯಾ, ಅಥವಾ ಭೂಮಿಯ ಮೇಲೂ ದೊಡ್ಡ ಏರ್ಪಾಟುಗಳು ನಡೆಯುತ್ತಿವೆಯಾ ಅಂತಂದರೆ ಏರ್ಪಾಟುಗಳು ಅಷ್ಟು ನಿಶ್ಶಬ್ದವಾಗಿ, ಅಷ್ಟು ಭಯಾನಕವಾಗಿ ನಡೆಯುತ್ತಿವೆ. ಫಲಿತಾಂಶ ಬಂದೊಡನೆ ಪ್ರಪಂಚ ನೋಡಿ ನಿಂತು ಹೋಗುತ್ತೆ. ದಿಲ್ಲಿ ದಾಳಿಯ ನಂತರ ತಕ್ಷಣ ಪಾಕಿಸ್ತಾನಕ್ಕೆ ಅಂಟಿಕೊಂಡ ಗಡಿ ಬಳಿ ನಡೆಯುತ್ತಿರುವ ಭಾರತ ಸೈನ್ಯದ ಯುದ್ಧಾಭ್ಯಾಸದ ಮಟ್ಟ ಬದಲಾಯಿತು. ಇದು ರೊಟೀನ್ ಅಭ್ಯಾಸದಿಂದ ಆಕ್ಟಿವ್ ಯುದ್ಧ ಸಿಮ್ಯುಲೇಷನ್ಗೆ ಬದಲಾಯಿತು. ಅಂದರೆ ಸೈನ್ಯ ಕೇವಲ ಅಭ್ಯಾಸ ಮಾಡ್ತಿಲ್ಲ, ಯುದ್ಧಕ್ಕೆ ಪೂರ್ತಿ ಸಿದ್ಧವಾಗಿ ನಿಂತಿದೆ. ಫಿರಂಗಿಗಳು, ಟ್ಯಾಂಕ್ಗಳು ಗಡಿ ಕಡೆಗೆ ಚಲಿಸಿವೆ. ಯುದ್ಧ ವಿಮಾನಗಳು ಖಾರ್ವರ್ಡ್ ಏರ್ಬೇಸ್ಗಳಲ್ಲಿ ಸ್ಥಾನ ತೆಗೆದುಕೊಂಡಿವೆ. ಇದು ಭಾರತದ ಹೊಸ ಯುದ್ಧ ಸಿದ್ಧಾಂತದ ಭಾಗ. ಇದನ್ನು ಇಂಟಿಗ್ರೇಟೆಡ್ ಬ್ಯಾಟಲ್ ಗ್ರೂಪ್ಸ್ ಅಂತ ಕರೀತಾರೆ. ಇವು ಸಣ್ಣ, ಚುರುಕಾದ, ಅತ್ಯಂತ ಘಾತಕ ಬೊಂದಗಳು. ಕಣ್ಣು ಮಿಟುಕಿಸುವಷ್ಟರಲ್ಲಿ ಶತ್ರು ಸೀಮೆಗೆ ನುಗ್ಗಿ ನಾಶ ಮಾಡಗಲವು. ಈ ಏರ್ಪಾಟುಗಳು ಹೇಳ್ತಿವೆ, ಈ ಬಾರಿ ಭಾರತದ ಪ್ರತಿಕ್ರಿಯೆ ಆಪರೇಷನ್ ಸಿಂಧೂರ್ ಅಥವಾ ಬಾಲಾಕೋಟ್ಗಿಂತ 10 ಪಟ್ಟು ಭಯಾನಕವಾಗಿರುತ್ತೆ ಅಂತ. ಹಿಂದೆ ಕೇವಲ ಸ್ಟ್ರೈಕ್ ನಡೆದಿತ್ತು. ಈ ಬಾರಿ ಭಾರತ ಆ ಕೀಳು ಕೃತ್ಯಗಳು ನಡೆಯುವ ಭೂಭಾಗವನ್ನೇ ಸ್ವಾಧೀನಪಡಿಸಿಕೊಳ್ಳಬಹುದು. ಭಾರತ ಸರ್ಕಾರ ನಿಶ್ಶಬ್ದ ಮೋಡ್ನಲ್ಲಿ ನಡೆಸುತ್ತಿರುವ ಉನ್ನತ ಮಟ್ಟದ ಸಭೆಗಳು, ಎನ್ಎಸ್ ಆಗಿರಲಿ, ಸಿಡಿಎಸ್ ಆಗಿರಲಿ, ಪ್ರಧಾನಿ ಸ್ವತಃ ಆಗಿರಲಿ, ಅಲ್ಲಿ ಒಂದೇ ಅಜೆಂಡಾ. ಈ ಬಾರಿ ಆಯ್ಕೆಗಳ ಪಟ್ಟಿಯಲ್ಲಿ ಚರ್ಚೆಗಳು ಅಥವಾ ಕಾರ್ಯತಾಂತ್ರಿಕ ಸಂಯಮದಂತಹ ಮಾತುಗಳಿಲ್ಲ. ಭಾರತ ಪ್ರಪಂಚಕ್ಕೆ ಸ್ಪಷ್ಟ ಸಂದೇಶ ಕೊಟ್ಟಿದೆ, ನಮ್ಮ ಭೂಮಿಯ ಮೇಲೆ ಈ ಕೃತ್ಯಗಳನ್ನು ಇನ್ನೂ ಸಹಿಸೋದಿಲ್ಲ. ಇದು 2025ರ ಭಾರತ. ಮೊದಲ ದೆಬ್ಬೆ ತಾನೇ ಕೊಡೋದಿಲ್ಲ, ಆದರೆ ಎರಡನೆಯ ದೆಬ್ಬೆಗೆ ಅವಕಾಶ ಕೊಡೋದಿಲ್ಲ. ಆದರೆ ದೊಡ್ಡ ಪ್ರಶ್ನೆ ಏನು ಅಂತಂದರೆ, ಯುದ್ಧ ನಡೆದರೆ ಭಾರತ ಈ ಬಾರಿ ಯಾವ ಆಯುಧಗಳಿಂದ ಪಾಕಿಸ್ತಾನದ ನಡ್ಡಿ ಒಡೆಯುತ್ತೆ? ಬ್ರಹ್ಮೋಸ್ ಮಿಸೈಲ್ ಇದೆ ಅಲ್ವೇ? ಪ್ರಪಂಚದಲ್ಲೇ ಅತಿ ವೇಗದ ಸೂಪರ್ಸೋನಿಕ್ ಕ್ರೂಜ್ ಮಿಸೈಲ್. ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನು ತಡೆಯಲಾರದು. ಆದರೆ ಬ್ರಹ್ಮೋಸ್ನ ಜೊತೆಗೆ ಈ ಬಾರಿ ಆಟಕ್ಕೆ ಬರುತ್ತಿವೆ ಭಾರತದ ಹೈಪರ್ಸೋನಿಕ್ ಆಯುಧಗಳು. ಧ್ವನಿ ವೇಗಕ್ಕಿಂತ 5 ಅಥವಾ 10 ಪಟ್ಟು ವೇಗದಲ್ಲಿ ಓಡುವ ಆಯುಧಗಳು. ಪ್ರಪಂಚದ ಯಾವ ರೇಡಾರ್ ಹಿಡಿಯಲಾರದು, ಯಾವ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ತಡೆಯಲಾರದು. ಭಾರತದ ಎಚ್ಜಿವಿ ಅಂದರೆ ಹೈಪರ್ಸೋನಿಕ್ ಗ್ಲೇಡ್ ವೆಹಿಕಲ್ ಪ್ರೋಗ್ರಾಂ ಈಗ ಪೂರ್ತಿ ಆಪರೇಷನಲ್. ಅದರ ಮೊದಲ ನಿಜವಾದ ಬಲಿ ಪಾಕಿಸ್ತಾನವೇ ಆಗಬಹುದು. ಅಷ್ಟೇ ಅಲ್ಲ, ಪ್ರಳಯದಂತಹ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಆ ನಿಮಿಷಗಳಲ್ಲಿ ಪಾಕಿಸ್ತಾನದ ದೊಡ್ಡ ನಗರಗಳು, ಸೈನಿಕ ಕೇಂದ್ರಗಳನ್ನು ಭೂಮಿಯೋಲೆ ಮಾಡಗಲವು. ಆದರೆ ಈ ಬಾರಿ ದೊಡ್ಡ ಎಕ್ಸ್ಟ್ಯಾಕ್ಟರ್ ಇಸ್ರೇಲ್ ಬೆಂಬಲ. ಇಸ್ರೇಲ್ ಹೇಳಿದ್ದಲ್ಲವೇ, ನಾವು ಭಾರತದ ಜೊತೆ ನಿಂತೇವೆ. ಅದರ ನಿಜವಾದ ಅರ್ಥ ಈಗ ಅರ್ಥವಾಗ್ತಿದೆ. ಇಸ್ರೇಲ್ ಭಾರತಕ್ಕೆ ಕೇವಲ ಸಹಾನುಭೂತಿಗಳಲ್ಲ, ಯುದ್ಧದ ದಿಕ್ಕು ಬದಲಿಸುವ ಆಯುಧಗಳನ್ನು ಕೊಡಗಲದು. ಮೊದಲನೆಯದು ಸ್ಪೇಸ್ ಬಾಂಬ್ಗಳು. ಇವೇ ಬಾಲಾಕೋಟ್ನಲ್ಲಿ ಬಳಸಿದವು.
ಆದರೆ ಈಗ ಇಸ್ರೇಲ್ ಬಳಿ ಬಂದಿದೆ ಅವುಗಳ ಮುಂದಿನ ತಲೆಮಾರು ಇನ್ನಷ್ಟು ನಿಖರವಾದವು, ಇನ್ನಷ್ಟು ಘಾತಕವಾದವು. ಎರಡನೆಯದು ರ್ಯಾಂಪೇಜ್ ಮಿಸೈಲ್, ಗಾಳಿಯಿಂದ ಭೂಮಿಗೆ ದಾಳಿ ಮಾಡುವ ಸೂಪರ್ಸೋನಿಕ್ ಮಿಸೈಲ್. ಭಾರತದ ಸುಖೋಯ್ ಫೈಟರ್ ಜೆಟ್ಗಳಿಂದ ಪ್ರಯೋಗಿಸಬಹುದು. ಈ ಮಿಸೈಲ್ಗಳು ಪಾಕಿಸ್ತಾನದ S-300 ಅಥವಾ S-400 ಏರ್ ಡಿಫೆನ್ಸ್ ಸಿಸ್ಟಂಗಳನ್ನು ಮೋಸಗೊಳಿಸಿ ಅವುಗಳ ಕಮಾಂಡ್ ಸೆಂಟರ್ಗಳನ್ನು ಧ್ವಂಸ ಮಾಡಗಲವು. ಮೂರನೆಯದು ಅತ್ಯಂತ ಮುಖ್ಯ, ಇಸ್ರೇಲ್ ಭಾರತಕ್ಕೆ ಐರನ್ ಡೋಮ್ ಅಥವಾ ಡೇವಿಡ್ ಸ್ಲಿಂಗ್ನಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಕವರ್ ಕೊಡಗಲದು. ಅಂದರೆ ಭಾರತ ಭಯವಿಲ್ಲದೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಬಹುದು. ಪಾಕಿಸ್ತಾನ ಪ್ರತಿಯಾಗಿ ಮಿಸೈಲ್ ಪ್ರಯೋಗಿಸಿದರೆ ಇಸ್ರೇಲ್ ಡಿಫೆನ್ಸ್ ಸಿಸ್ಟಮ್ ಅದನ್ನು ಗಾಳಿಯಲ್ಲೇ ನಾಶ ಮಾಡುತ್ತೆ. ಇದೇ ಕಾಂಬೋ, ಇದೇ ಚಕ್ರವ್ಯೂಹ. ಇದನ್ನು ಭೇದಿಸುವ ಧೈರ್ಯ ಪಾಕಿಸ್ತಾನಕ್ಕಿಲ್ಲ, ಅದರ ಬಾಸ್ ಚೀನಾಗೂ ಇಲ್ಲ. ಇದು ಹೊಸ ಭಾರತದ ಹುಂಕಾರದಂತೆ. ಇದನ್ನು ಪ್ರಪಂಚಾದ್ಯಂತ ಕೇಳ್ತಿದೆ. ನಿಮ್ಗೆ ಏನೆನಿಸುತ್ತೆ? ಭಾರತ ಪಾಕಿಸ್ತಾನಕ್ಕೆ ಯಾವ ರೀತಿಯ ಉತ್ತರ ಕೊಡಬೇಕು? ಕಾಮೆಂಟ್ನಲ್ಲಿ ಬರೆದು ಹೇಳಿ. ಅದೇ ರೀತಿ ಇನ್ನಷ್ಟು ಆಸಕ್ತಿಕರ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಜೈ ಹಿಂದ್.